ಗೈಸ್, ನಿಮ್ಮ 10th ಸ್ಟ್ಯಾಂಡರ್ಡ್ ಯಾವ ಥರ ನಡೀತಿದೆ? ಸೊ ಹೋಪ್ ಎಲ್ಲ ಕೂಡ ಚೆನ್ನಾಗಿ ನಡೀತಿದೆ ಅಂತೇಳಿ ಅನ್ಕೊತಿದ್ದೀನಿ. ಸೊ ಇನ್ ದಿಸ್ ವಿಡಿಯೋ ನಾವು ಬಂದುಬಿಟ್ಟು ಲೈಫ್ ಪ್ರಾಸೆಸ್ ಆದಂತಹ ಬಯಾಲಜಿ ಚಾಪ್ಟರ್ ಬರುವಂತಹ ಕ್ವೆಶನ್ಸ್ನ ನಾನು ಇವತ್ತು ನಿಮಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಹಾಗಿದ್ರೆ ಒನ್ ಬೈ ಒನ್ ನೋಡ್ತಾ ಹೋಗಿ. ಇದಕ್ಕಂತ 20 ಟೋಟಲ್ ಕ್ವೆಶನ್ಸ್ನ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಬಟ್ ಇನ್ ದಿಸ್ ಪರ್ಟಿಕ್ಯುಲರ್ ವೀಡಿಯೋದಲ್ಲಿ ನಾನು ನಿಮಗೆ ಒನ್ ಆ್ಯಂಡ್ ಓನ್ಲಿ 10 ಕ್ವೆಶನ್ಸ್ನ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಅವು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಆಗಿರುತ್ತೆ ಫಾರ್ ಯುವರ್ ಬೋರ್ಡ್ ಎಕ್ಸಾಮಿನೇಷನ್. ಓಕೆ, ಸೊ ಇವಾಗ ಇನ್ ದಿಸ್ ವಿಡಿಯೋದಲ್ಲಿ ನಾನು ನಿಮಗೆ 10 ಕ್ವೆಶನ್ಸ್ನ ಮಾತ್ರ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಹಾಗಿದ್ರೆ ಒನ್ ಬೈ ಒನ್ ನೋಡ್ತಾ ಹೋಗಿ, ಸ್ಕಿಪ್ ಮಾಡಿದೆ. ಮಧ್ಯದಲ್ಲಿ ನಾನು ನಿಮಗೆ ಯಾವುದು ನಿಮಗೆ ಅಪ್ಲಿಕೇಬಲ್ ಕ್ವೆಶನ್ಸ್ ಆಗಿರುತ್ತೆ ಅಥವಾ ಯಾವುದಾದ್ರು ಡಿಫ್ರೆನ್ಸಸ್ ಬಿಟ್ವೀನ್ ಯಾವ ಥರ ಆನ್ಸರ್ಸ್ನ ರಿಪ್ರೆಸೆಂಟೇಷನ್ ಮಾಡಬೇಕು ಇನ್ ಯುವರ್ ಮೋಸ್ಟ್ ಪ್ರೊಬ್ಯಾಬ್ಲಿ ಇನ್ ಯುವರ್ ಬೋರ್ಡ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂವಲ್ಲಿ. ಸೊ ಅದ್ರ ಬಗ್ಗೆ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಇನ್ ಬಿಟ್ವೀನ್ ದ ವಿಡಿಯೋ. ಅದಕ್ಕಾಗಿ ನೀವು ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡ್ತಾ ಹೋಗಿ. ಬಟ್ ಒನ್ ಥಿಂಗ್ ಐ ಶುಡ್ ಟೆಲ್ ಯು ಗೈಸ್ ದಟ್ ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಅಂತ ಹೇಳ್ತಾ, ಸೊ ನಿಮಗೆ ಸಬ್ಸ್ಕ್ರೈಬ್ ಬಟನ್ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಪಕ್ಕಗಡೆ ಇರುವಂತಹ ಬೆಲ್ ಐಕನ್ನ ಕೂಡ ಕ್ಲಿಕ್ ಮಾಡೋದು ಮರಿಬೇಡಿ. ಅರ್ಥ ಆಯ್ತಾ? ಸೊ ಹಂಗಿದ್ರೆ ನಿಮಗೆ ನಾನು ತೆಗೆಯುವಂತಹ ವಿಡಿಯೋಸ್ ನೋಟಿಫಿಕೇಷನ್ಸ್ ಬರ್ತಾ ಇರುತ್ತೆ ಅಪ್ಡೇಟ್ಲಿ. ವಿದೌಟ್ ಗೆಟ್ಟಿಂಗ್ ಲೇಟ್, ಜಸ್ಟ್ ಮೂವ್ ಆನ್ ಟು ದ ವಿಡಿಯೋ. ಸೊ ಫಸ್ಟ್ ಕ್ವೆಶನ್ನ ಏನು ಹೇಳುತ್ತೆ ನೋಡಿ. ನಮಗೆ ಫಸ್ಟ್ ಕ್ವೆಶನ್ ನೋಡ್ಬೋದು. ವಾಟ್ ಆರ್ ದ ಡಿಫ್ರೆನ್ಸಸ್ ಬಿಟ್ವೀನ್ ಯೂನಿಸೆಲ್ಯುಲರ್ ಆ್ಯಂಡ್ ಮಲ್ಟಿಸೆಲ್ಯುಲರ್ ಆರ್ಗ್ಯಾನಿಸಮ್ ಅಬೌಟ್ ಎಕ್ಸ್ಚೇಂಜ್ ಆಫ್ ಮ್ಯಾಟರ್ ವಿತ್ ದೇರ್ ಸರೌಂಡಿಂಗ್ಸ್ ಅಂತೇಳಿ ಒಂದು ಕ್ವೆಶನ್ ಆದರೆ, ಇನ್ನೊಂದು ಕ್ವೆಶನ್, ವೈ ಈಸ್ ಡಿಫ್ಯೂಷನ್ ಇನ್ಸಫಿಷಿಯಂಟ್ ಟು ಮೀಟ್ ದ ಆಕ್ಸಿಜನ್ ರಿಕ್ವೈರ್ಮೆಂಟ್ ಆಫ್ ಮಲ್ಟಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ ಲೈಕ್ ಹ್ಯೂಮನ್ ಅಂತೇಳಿ ಕೇಳಿದ್ದಾರೆ. ಸೊ ಈ ಕ್ವೆಶನ್ಸ್ನ ನಿಮಗೆ ಟೂ ಟೈಪ್ಸಲ್ಲಿ ಕೇಳ್ಬೋದು. ಬಟ್ ಯು ನೀಡ್ ಟು ಏಬಲ್ ಟು ಆನ್ಸರ್ ಇನ್ ಒನ್ ಸಚ್ ಲೈಕ್ ದಿಸ್. ಓಕೆ, ಇನ್ ದಿಸ್ ವೇ. ಇಲ್ಲಿ ನಿಮಗೆ ಕಾಣ್ತಿರುವಂತಹ ಆನ್ಸರ್ ಈ ಥರ ನೀವು ರೆಪ್ರೆಸೆಂಟೇಷನ್ ಮಾಡಬೇಕಾಗಿರುತ್ತೆ ಅಕಾರ್ಡಿಂಗ್ ಟು ದ ಮಾರ್ಕ್ಸ್. ಇನ್ ಕೇಸ್ ಇದೇನಾದರೂ ನಿಮಗೆ 2 ಅಥವಾ 3 ಮಾರ್ಕ್ಸಿಗೆ ಕೇಳಿದ್ದಾರೆ ಅಂತಂದರೆ ಯು ನೀಡ್ ಟು ಆನ್ಸರ್ ಇನ್ ದಿಸ್ ಪರ್ಟಿಕ್ಯುಲರ್ ಮ್ಯಾನರ್. ಇಲ್ಲ ನಿಮಗೆ ಜಾಸ್ತಿ ಮಾರ್ಕ್ಸ್ ಕೇಳಿದ್ದಾರೆ ಅಂತಂದರೆ ಸ್ಟಿಲ್ ಯು ಹ್ಯಾವ್ ಟು ಡಿಫೈನ್ ಆರ್ ಡಿಸ್ಕ್ರೈಬ್ ಮೋರ್. ಅರ್ಥ ಆಯ್ತಾ? ಸೊ ಹಾಗಿದ್ರೆ ಮೂವ್ ಆನ್ ಟು ದ ಸೆಕೆಂಡ್ ಕ್ವೆಶನ್. ಸೊ ವಾಟ್ ಆರ್ ಡಿಫ್ರೆನ್ಸಸ್ ಬಿಟ್ವೀನ್ ಆಟೋಟ್ರೋಫ್ಸ್ ಮತ್ತು ಹೆಟಿರೋಟ್ರೋಫ್ಸ್ ಬಗ್ಗೆ ಕೇಳಿದ್ದಾರೆ. ಇದು ಮೇ ಬಿ 2 ಮಾರ್ಕ್ಸಿಗೆ ಇರ್ಬೋದು. ಅದಕ್ಕಂತ ಹೇಳಿ ಇಷ್ಟೇ ಸಣ್ಣದು ಕೊಟ್ಟಿದ್ದಾರೆ ನಿಮಗೆ. ಅರ್ಥಾಯ್ತಾ? ಇಷ್ಟು ಚಿಕ್ಕ ಆನ್ಸರ್ ಕೊಟ್ಟಿದ್ದಾರೆ. ಅರ್ಥಾಯ್ತಾ? ಇಫ್ ಇನ್ ಕೇಸ್ ಅವ್ರೇನಾದರೂ ನಿಮಗೆ 5 ಅಥವಾ 4 ಮಾರ್ಕ್ಸಿಗೆ ಕೇಳೋದಾದರೆ ನೀವು ಇನ್ನೂ ಆನ್ಸರ್ ಅಥವಾ ಪಾಯಿಂಟ್ಸ್ನ ರೆಪ್ರೆಸೆಂಟೇಷನ್ ಮಾಡಬೇಕಾಗತ್ತೆ. ಅರ್ಥಾಯ್ತಾ? ಸೊ ಹಾಗಿದ್ರೆ ಅದ್ರ ಬಗ್ಗೆ ನೀವು ಇನ್ನೂ 6 ಪಾಯಿಂಟ್ಸ್ ಅಥವಾ 7 ಪಾಯಿಂಟ್ಸ್ನ ತಿಳ್ಕೊಂಡು ಇಟ್ಕೊಂಡು ಬರಬೇಕಾಗತ್ತೆ. ಅರ್ಥಾಯ್ತಾ? ನೆಕ್ಸ್ಟ್ ಒನ್, ಥರ್ಡ್ ಒನ್ನ ನೋಡಿ. ಹೌ ಕ್ಯಾನ್ ಯು ಸೇ ದ್ಯಾಟ್ ಲೈಟ್ ಈಸ್ ಎಸೆನ್ಷಿಯಲ್ ಫಾರ್ ಫೋಟೋಸಿಂಥಸಿಸ್? ಹಿಂಗೆ ಹೇಳ್ತೀರಾ? ಲೈಟ್ ಬಂದುಬಿಟ್ಟು ಫೋಟೋಸಿಂಥಸಿಸ್ಗೆ ಬಹಳ ನೀಡ್ ಅಥವಾ ಎಸೆನ್ಷಿಯಲ್ ಅಂತೇಳಿ ಅದ್ರ ಬಗ್ಗೆ ನೀವು ಬರೀಬೇಕಾಗುತ್ತೆ. ಲೀಸ್ಟ್ ದ ಪ್ರಾಸೆಸ್ ದಟ್ ಅಕರ್ ಡ್ಯೂರಿಂಗ್ ಫೋಟೋಸಿಂಥಸಿಸ್. ಈ ಥರ ಆದರೂ ಕೇಳ್ಬೋದು. ಇನ್ನೊಂದು ಲಾಸ್ಟಲ್ಲಿದೆ ನೋಡಿ. ವಾಟ್ ಈಸ್ ದ ರೋಲ್ ಆಫ್ ಕ್ಲೋರೋಫಿಲ್ ಇನ್ ಫೋಟೋಸಿಂಥಸಿಸ್ ಅಂತ ಹೇಳಿ ಕೂಡ ಕೇಳ್ಬೋದು ನಿಮಗೆ. ಬಟ್ ಆನ್ಸರ್ ವಿಲ್ ಬಿ represented in this manner. Okay, so next question ನೋಡಿ. ಫೋರ್ತ್ ಕ್ವೆಶನ್ನ, ವಾಟ್ ಈಸ್ ದ ಫಂಕ್ಷನ್ ಆಫ್ ಸ್ಟೊಮ್ಯಾಟಾ ಇನ್ ಪ್ಲಾಂಟ್ಸ್ ಅಂತ ಹೇಳಿ ಕೇಳಿದ್ದಾರೆ. ಅಥವಾ ಹೌ ಕ್ಯಾನ್ ಯು ಸೇ ಸ್ಟೊಮ್ಯಾಟಾ ಪ್ಲೇಸ್ ಅ ಇಂಪಾರ್ಟೆಂಟ್ ರೋಲ್ ಇನ್ ಡೆವಲಪ್ಮೆಂಟ್ ಆಫ್ ಪ್ಲಾಂಟ್ಸ್ ಅಂತ ಹೇಳಿ ಕೇಳಿದ್ದಾರೆ. ಯು ಕ್ಯಾನ್ ಸಿ ದ ಆನ್ಸರ್ ಹಿಯರ್, ಹೌ ಟು ರೆಪ್ರೆಸೆಂಟ್ ಇಟ್. ಓಕೆ, ನಾನು ಹೇಳೋದು ಒಂದೇ, ನಿಮಗೆ ಮಾರ್ಕ್ಸ್ ಮೇಲೆ ಡಿಪೆಂಡ್. ಅರ್ಥ ಆಯ್ತಾ? ನಿಮಗೆ ಬೋರ್ಡ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂವಲ್ಲಿ ಹೇಳೋದಾದರೆ ಮಾರ್ಕ್ಸ್ ಮೇಲೆ ಡಿಪೆಂಡ್. ಅವ್ರು ಬಂದುಬಿಟ್ಟು 1 ಮಾರ್ಕ್ ಅಥವಾ 2 ಮಾರ್ಕ್ 3 ಮಾರ್ಕ್ 4 ಮಾರ್ಕ್ಸ್ ಅಥವಾ 5 ಮಾರ್ಕ್ಸಿಗೆ ಕೂಡ ಕೇಳೋ ಚಾನ್ಸಸ್ ಇರುತ್ತೆ. ಬಟ್ ಅದು ಬಂದುಬಿಟ್ಟು ನೀವು ಫಸ್ಟ್ ನೀವು 5 ಮಾರ್ಕ್ಸಿಗೆ ಕೊಡ್ತಿದ್ದೀರಿ ಆನ್ಸರ್, ರೆಪ್ರೆಸೆಂಟೇಷನ್ ಮಾಡ್ತೀರಿ ಅನ್ನೋ ಥರ ಪ್ರಾಕ್ಟೀಸ್ ಮಾಡ್ಕೊಂಡು ಇಟ್ಕೊಂಡಿರ್ಬೇಕಾಗತ್ತೆ. ಅರ್ಥ ಆಯ್ತಾ? 1 ಮಾರ್ಕಿಗೆ ಮತ್ತೆ ನೀವು 5 ಮಾರ್ಕ್ಸ್ ಆ ಥರ ಬರೆದ್ರೆ ಟೈಮು ವೇಸ್ಟ್ ಆಗಿಬಿಡುತ್ತೆ. ಅವ್ರು ಯಾವ ಮಾರ್ಕ್ಸಿಗೆ ಕೇಳಿದರೆ ಅದೇ ಮಾರ್ಕ್ಸಿಗೆ ಆನ್ಸರ್ ರೆಪ್ರೆಸೆಂಟೇಷನ್ ಮಾಡಿದರೆ ನಿಮಗೆ ಒಳ್ಳೆ ಸ್ಕೋರು ತರ್ಬೋದು. ನಾನು ಇದೇ ಥರ ಮುಂದಿನ ವೀಡಿಯೋಸಲ್ಲಿ ನಿಮಗೆ ಬೋರ್ಡ್ ಎಕ್ಸಾಮಿನೇಷನಲ್ಲಿ ಕ್ವೆಶನ್ಸ್ನ ಯಾವ ಥರ ಅಟೆಂಪ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ನಾನು ಡೀಟೇಲ್ ಮ್ಯಾನರಲ್ಲಿ ನಿಮಗೆ ಬರ್ತಾ ಮುಂದೆ ವೀಡಿಯೋಸ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಅದಕ್ಕೆ ನಿಮ್ಮ ಸಪೋರ್ಟ್ ನನಗೆ ಇರಬೇಕಾಗಿರುತ್ತೆ. ಅರ್ಥ ಆಯ್ತಾ? ಸೊ ಮೂವ್ ಆನ್ ಟು ದ ಕಂಟಿನ್ಯೂ ಕ್ವೆಶನ್, ದ್ಯಾಟ್ ಈಸ್ 5th ಕ್ವೆಶನ್. ಏನು ಹೇಳುತ್ತೆ 5th ಕ್ವೆಶನ್ ಅಂತ ಹೇಳೋದಾದರೆ, ಹೌ ಡು ಪ್ಲಾಂಟ್ಸ್ ಗೆಟ್ ದ ರಾ ಮೆಟೀರಿಯಲ್ಸ್ ರಿಕ್ವೈರ್ಡ್ ಫಾರ್ ದೇರ್ ಬಾಡಿ ಬಿಲ್ಡಿಂಗ್ ಅಂತ ಹೇಳಿ ಕೇಳಿದ್ದಾರೆ. ರಾ ಮೆಟೀರಿಯಲ್ಸ್ ಹೆಂಗೆ ಅವು ಪಡ್ಕೊಳ್ಳುತ್ತೆ ಫಾರ್ ದೇರ್ ಬಾಡಿ ಬಿಲ್ಡಿಂಗ್. ಪ್ಲಾಂಟ್ಸಿಂದು ಭಾಳನೇ ಇಲ್ಲಿ ಇಂಪಾರ್ಟೆಂಟ್ ರೋಲು. ಅರ್ಥ ಆಯ್ತಾ? ಅದ್ರ ಬಗ್ಗೆ ನೀವು ಭಾಳನೇ ಇನ್ಫಾರ್ಮೇಷನ್ನ ಬರೀಬೇಕಾಗುತ್ತೆ. ಇಲ್ಲಿ ನಿಮಗೆ ಪಾಯಿಂಟ್ಸ್ನ ಕೊಟ್ಟಿದ್ದಾರಲ್ಲ, ಫಸ್ಟ್ ಪಾಯಿಂಟ್, ಸೆಕೆಂಡ್ ಪಾಯಿಂಟ್, ಥರ್ಡ್ ಪಾಯಿಂಟ್ ಥರ ಮೇ ಬಿ ಇದು 3 ಅಥವಾ 4 ಮಾರ್ಕ್ಸಿಗೆ ಕೇಳಬಹುದು. ಅರ್ಥ ಆಯ್ತಾ? ಅಂದರೆ ನಾನು ಪಾಯಿಂಟ್ಸ್ ಮೇಲೆ ಡಿಪೆಂಡ್ ಆಗಿ ನಿಮಗೆ ಹೇಳ್ತಾ ಇದ್ದೀನಿ. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಕ್ವೆಶನ್ನ ನೋಡೋದಾದರೆ, ದಟ್ ಈಸ್ 6th ಕ್ವೆಶನ್. ವಾಟ್ ಈಸ್ ದ ಇಂಪಾರ್ಟೆಂಟ್ ಆಫ್ ಟ್ರಾನ್ಸ್ಪಿರೇಷನ್ ಇನ್ ಪ್ಲಾಂಟ್ಸ್ ಅಂತೇಳಿ ಕೇಳಿದ್ದಾರೆ. ಆರ್ ವಾಟ್ ಈಸ್ ದ ರೋಲ್ ಆಫ್ ಟ್ರಾನ್ಸ್ಪಿರೇಷನ್ ಇನ್ ಹೆಲ್ತ್ ಗ್ರೋತ್ ಆಫ್ ಪ್ಲಾಂಟ್ಸ್ ಅಂತೇಳಿ ಕೇಳಿದ್ದಾರೆ. ಯು ಕ್ಯಾನ್ ಸಿ ದ ಆನ್ಸರ್ ಇನ್ ದಿಸ್ ಫಾರ್ಮೆಟ್.
ಅರ್ಧಾಯ್ತಾ. ಸೊ ಈ ಥರ ನೀವು ಫಾರ್ಮೆಟಲ್ಲಿ ಆನ್ಸರ್ನ ರೆಪ್ರೆಸೆಂಟೇಷನ್ ಮಾಡಬೇಕಾಗಿರುತ್ತೆ. ಸೊ ಮೂವ್ ಆನ್ ಟು ದ ಸೆವೆಂತ್ ಕ್ವೆಶನ್. ವಾಟ್ ಇಸ್ ದ ಸೆವೆಂತ್ ಕ್ವೆಶನ್ ಸೇಸ್, ವೈ ಈಸ್ ದ ಸ್ಮಾಲ್ ಇಂಟೆಸ್ಟೈನ್ ಆಫ್ herbivorous longer than the carnivorous? Most important question it may ask, okay, for in your board examination. So ಏನಿರುತ್ತೆ ಆನ್ಸರ್ ನೋಡ್ಬೋದು ಇಲ್ಲಿ ನೀವು. ಎ ಸ್ಮಾಲ್ ಇಂಟೆಸ್ಟೈನ್ ಈಸ್ ಲಾಂಗರ್ ಇನ್ ಹರ್ಬಿವರಸ್ ಅಂತ ಹೇಳಿದರೆ ಟು ಡೈಜೆಸ್ಟ್ ದ ಸೆಲ್ಯುಲೋಸ್. ಓಕೆ, ಸೆಲ್ಯುಲೋಸ್ನ ಡೈಜೆಸ್ಟ್ ಮಾಡಲಿಕ್ಕೆ ವಿಚ್ ಟೇಕ್ಸ್ ಪ್ಲೇಸ್ ಲಾಂಗ್ ಟೈಮ್ ಫಾರ್ ಡೈಜೆಷನ್. ಸೊ ಡೈಜೆಷನ್ ಸೆಲ್ಯುಲೋಸ್ ಅನ್ನೋದು ಭಾಳಷ್ಟು ಏನು ಟೈಮ್ ತೊಗೊಳುತ್ತೆ ಟು ಡೈಜೆಸ್ಟ್. ಅರ್ಥ ಆಯ್ತಾ. ಸೊ ಹರ್ಬಿವರಸ್ ಏನು ತಿನ್ನುತ್ತೆ, ಸೆಲ್ಯುಲೋಸ್ ಇರುವಂತಹ ಗ್ರಾಸ್, ಓಕೆ, ವೆಜಿಟೇಬಲ್ಸ್ ತಿನ್ನುತ್ತೆ. ಸೊ ಅದಕ್ಕೇನಾಗಿರಬೇಕು, ಸ್ವಲ್ಪ ಮೋರ್ ಟೈಮ್ ಬೇಕಾಗಿರುತ್ತೆ ಟು ಡೈಜೆಸ್ಟ್. ಅರ್ಥ ಆಯ್ತಾ. ಸೆಲ್ಯುಲೋಸ್ ಅನ್ನೋದು ಭಾಳನೇ ಟೈಮ್ ತೊಗೊಳುತ್ತೆ. ಅರ್ಥ ಆಯ್ತಾ, ಅದನ್ನೇ ಇಲ್ಲಿ ಹೇಳಿದ್ದಾರೆ. ಬಟ್ ಸಿನ್ಸ್ ಮೀಟ್ ಈಸ್ ಕಂಪ್ಯಾರೇಟಿವ್ಲಿ ಈಸಿಯರ್ ಟು ಡೈಜೆಸ್ಟ್. ಓಕೆ, ಸ್ಮಾಲ್ ಇಂಟೆಸ್ಟೈನ್ ಆಫ್ ಕಾರ್ನಿವರಸ್ ಬಂದುಬಿಟ್ಟು ಏನು ತಿನ್ನುತ್ತೆ, ಮೀಟ್ ತಿನ್ನುತ್ತೆ. ಅರ್ಥ ಆಯ್ತಾ. ಸೊ ಮೀಟ್ ತಿನ್ನೋದ್ರಿಂದ ಅದೇನಾಗುತ್ತೆ, ಮೋರ್ ಇನ್ ಶಾರ್ಟ್ ಟೈಮಲ್ಲಿ ಅದು ಡೈಜೆಸ್ಟ್ ಮಾಡ್ಕೊಳ್ಬಹುದು ಅನ್ನೋ ಒಂದು ರೀಸನ್ ಆಗಿರುತ್ತೆ. ಓಕೆನಾ. ಸೊ 8th ಕ್ವೆಶನ್ನ ನೋಡಿ. ಸೊ 8th ಕ್ವೆಶನ್ ಏನು ಹೇಳುತ್ತೆ ಅಂತ ಹೇಳಿಬಿಟ್ಟು, ಎಕ್ಸ್ಪ್ಲೇನ್ ದ ಪ್ರಾಸೆಸ್ ಆಫ್ ನ್ಯೂಟ್ರಿಷನ್ ಇನ್ ಅಮೀಬಾ. ಓಕೆ, ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್. ಮೇ ಬಿ ಇನ್ ಯೋರ್ ಸ್ಕೂಲ್ಸಲ್ಲಿ ಕೂಡ ಹೇಳಿರಬಹುದು ದಟ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಅಂತ ಹೇಳಿ. ಸೊ ಅದನ್ನು ಚೆನ್ನಾಗಿ ನೋಡಿಕೊಂಡು ಓದ್ಕೊಂಡಿಟ್ಕೊಳ್ಳಿ. ಸೊ ಮೂವ್ ಆನ್ ಟು ದ 9th ಕ್ವೆಶನ್. ಹೌ ಕ್ಯಾನ್ ಯು ಸೇ ದ ಮೌತ್ ಪ್ಲೇಸ್ ಎನ್ ಇಂಪಾರ್ಟೆಂಟ್ ರೋಲ್ ಇನ್ ದ ಪ್ರಾಸೆಸ್ ಆಫ್ ಡೈಜೆಷನ್ ಇನ್ ಹ್ಯೂಮನ್ ಬೀಯಿಂಗ್ಸ್ ಅಂತೇಳಿ ಕೇಳಿದ್ದಾರೆ. ಸೊ ಡೈಜೆಷನ್ ಬಗ್ಗೆ ನೀವು ಭಾಳನೇ ಪಾಯಿಂಟ್ಸ್, ದಿಸ್ ಇಸ್ ನಾಟ್ ಎನಫ್. ಓಕೆ, ಇನ್ನು ಭಾಳನೇ ಪಾಯಿಂಟ್ಸ್ನ ನೋಡ್ಕೊಂಡಿರಬೇಕಾಗತ್ತೆ, ಬಿಕಾಸ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಕ್ವೆಶನ್ಸ್ ಇದರಿಂದ ಬರುತ್ತೆ ಅಂತ ಹೇಳಿಬಿಟ್ಟು. ಸೊ ಇಲ್ಲಿ ನಿಮಗೆ ಇನ್ನೊಂದು ಕ್ವೆಶನ್ ಕೂಡ ಕೇಳ್ಬೋದು, ಏನಂತ, ಎಕ್ಸ್ಪ್ಲೇನ್ ದ ಪ್ರಾಸೆಸ್ ದಟ್ ಅಕ್ಕರ್ಸ್ ಇನ್ ದ ಮೌತ್ ಡ್ಯೂರಿಂಗ್ ಡೈಜೆಸ್ಟಿವ್ ಪ್ರಾಸೆಸ್ಸಲ್ಲಿ ನಿಮಗೆ ಭಾಳನೇ ಪಾಯಿಂಟ್ಸ್ ಬರುತ್ತೆ. ಬಟ್ ಇಲ್ಲಿ ಏನು ಕೇಳಿದ್ದಾರೆ ನಿಮಗೆ, ಮೌತ್ ಒಂದು ಮೇನ್ ರೋಲ್ ಕೇಳಿದ್ದಾರೆ. ಅದಕ್ಕಂತ ಹೇಳಿ ನೀವು ಇಷ್ಟು ಪಾಯಿಂಟ್ಸ್ನ ಬರೀಬಹುದು. ಅರ್ಥ ಆಯ್ತಾ. ಇಲ್ಲಿ ಡೈಜೆಸ್ಟಿವ್ ಸಿಸ್ಟಮ್ ಬಂದುಬಿಟ್ಟು ನಿಮಗೆ ಭಾಳನೇ ಫುಲ್ ಪ್ರಾಸೆಸ್ನ ನೋಡ್ಕೊಂಡ್ಬಿಡಿ. ಅರ್ಥ ಆಯ್ತಾ. ಫ್ರಮ್ ಮೌತ್ ಬಕ್ಕಲ್ ಕ್ಯಾವಿಟಿ ಟು ಲಾಸ್ಟ್ ಆ್ಯನಸ್ ವರೆಗೂ ಏನೇನು ನಿಮಗೆ ಪ್ರಾಸೆಸ್ ಎಲ್ಲ ಬರುತ್ತಲ್ಲ ಸ್ಟೆಪ್ ಬೈ ಸ್ಟೆಪ್, ಅದರಲ್ಲಿ ಎಂಜೈಮ್ಸ್ ಅಥವಾ ಒಳಗಡೆ ಯಾವುದೇ ರೀತಿಯಂತಹ ಜ್ಯೂಸಸ್ ಇರುತ್ತಲ್ಲ, ಪ್ಯಾಂಕ್ರಿಯಾಟಿಕ್ ಜ್ಯೂಸ್, ಈ ಥರ ನಿಮಗೆ ಫಂಕ್ಷನ್ಸ್ನ ನೀವು ತಿಳ್ಕೊಂಡಿರಬೇಕಾಗತ್ತೆ ಇನ್ ದಿಸ್ ಪ್ರಾಸೆಸ್. ಅರ್ಥ ಆಯ್ತಾ. ಸೊ ಲಾಸ್ಟ್ ಮೂವ್ ಆನ್ ಟು ದ 10th ಕ್ವೆಶನ್. ಏನು ಹೇಳುತ್ತೆ ನೋಡಿ 10th ಕ್ವೆಶನ್. ಸೊ ವಾಟ್ ಈಸ್ ದ ರೋಲ್ ಆಫ್ ಡೈಜೆಸ್ಟಿವ್ ಎಂಜೈಮ್ಸ್? ನೋಡಿರಿ, ಇವಾಗ ತಾನೇ ನಾನು ಹೇಳಿದೆ. ಸೊ ಡೈಜೆಸ್ಟಿವ್ ಎಂಜೈಮ್ಸ್ ಬಗ್ಗೆ, ಸೊ ಏನು ಅದ್ರ ಬಗ್ಗೆ ರೋಲ್ ಅನ್ನೋದು ನೀವು ಕೊಡಬೇಕಾಗತ್ತೆ ಗೈಸ್. ಅರ್ಥ ಆಯ್ತಾ. ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಕೆಮಿಕಲ್ ಡೈಜೆಷನ್ ಇನ್ ಹ್ಯೂಮನ್ ಅಂತೇಳಿ ಕೇಳಿದ್ದಾರೆ. ದೀಸ್ ಆರ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ ವಿಚ್ ಐ ಆಮ್ ಹೈಲೈಟಿಂಗ್ ಹಿಯರ್. ಓಕೆ, ಸೊ ಚೆಂದಾಗಿ ನೋಡಿಕೊಂಡು ಓದ್ಕೊಂಡು ನೀವು ಎಕ್ಸಾಮಿನೇಷನ್ಗೆ ಅಟೆಂಡ್ ಮಾಡಬೇಕಾಗತ್ತೆ. ಓಕೆನಾ. ಸೊ ಫೈನಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಅಂತ ಹೇಳ್ತಾ ನಾನು ಬಂದುಬಿಟ್ಟು ನನ್ನ ಈ ವಿಡಿಯೋನ ಮುಗಿಸ್ತೀನಿ. ಸೊ ದಿಸ್ ಈಸ್ ಯೂಸ್ಫುಲ್ ವಿಡಿಯೋ ಅಂತೇಳಿ ನಾನು ಅನ್ಕೊತಿದ್ದೀನಿ. ಅರ್ಥ ಆಯ್ತಾ. ಇನ್ನು ನಿಮಗೆ ಇದೇ ಚಾಪ್ಟರಲ್ಲಿ ಬರುವಂತಹ ಕಂಟಿನ್ಯೂ ಕ್ವೆಶನ್ಸ್, ದ್ಯಾಟ್ ಈಸ್ 11th to 20th ಕ್ವೆಶನ್ಸ್ನ ನಾವು ಮುಂದೆ ಒಂದು ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಹಾಗಿದ್ರೆ ಸೀದಾ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ಚಾನಲ್ನ ಲೈಕ್ ಮಾಡ್ಕೊಳ್ಳಿ ಆ್ಯಂಡ್ ಶೇರ್ ಕೂಡ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಒನ್ಸ್ ಅಗೇನ್ ದಿಸ್ ವಿಡಿಯೋ.